यादवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ಏನಾಯ್ತು ಅಂತ ಹೇಳಿದ್ರೆ, ಅರ್ಜುನನ ಪ್ರದರ್ಶನ ಆದಮೇಲೆ ಕರ್ಣ ಪ್ರದರ್ಶನ ಮಾಡಿದ. ಕರ್ಣನ ಪ್ರದರ್ಶನ ನೋಡಿ ಎಲ್ಲರೂ ಬೆರಗಾಗಿ ಬಿಟ್ಟರು. ಅರ್ಜುನನಿಗಿಂತಲೂ ಇವನು ಜಾಸ್ತಿ ಕಲ್ತಿದ್ದಾನೆ, ಅವನಿಗಿಂತಲೂ ಇವನು ಶ್ರೇಷ್ಠ ಧನುರ್ಧರ ಅನ್ನುವಂಥದ್ದು. ಸೊ ಆವಾಗ ಭೀಮಸೇನ ಏನು ಮಾಡಿದ, ಅರ್ಜುನನಿಗೆ ಸಿಟ್ಟು ಬಂದು ಕರ್ಣನ ಯುದ್ಧಕ್ಕೆ ಕರೆದಾಗ ಭೀಮಸೇನ ಬಂದು ತಡೀತಾನೆ. ಹೇಳ್ತಾನೆ, ಕರ್ಣನ ಕೈಗೆ ಒಂದು ಚಾಟಿ ಕೊಡ್ತಾನೆ. ಹೇಳ್ತಾನೆ, ನೀನು ಈ ಕೆಲಸ ಮಾಡಲಿಕ್ಕೆ ಮಾತ್ರ ಯೋಗ್ಯ, ನೀನು ಅರ್ಜುನನೊಟ್ಟಿಗೆ ಕ್ಷತ್ರಿಯ ರಾಜಕುಮಾರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸೂತಪುತ್ರನಿಗೆ ಯೋಗ್ಯತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಚಾಟಿಯನ್ನು ಕೈಗೆ ಕೊಡ್ತಾನೆ. ಆವಾಗ ದುರ್ಯೋಧನ ನೋಡ್ತಾನೆ, ಕರ್ಣ ಅರ್ಜುನನಿಗಿಂತಲೂ ಮಿಗಿಲಾಗಿದ್ದಾನೆ. ಈಗ ಈ ಹೊತ್ತಿನಲ್ಲಿ ಏನಾಗಿದೆ, ಕರ್ಣನ ಅವಮಾನ ಆಗಿದೆ. ನಾನೀಗ ಹೋಗಿ ಅವನಿಗೆ ಸನ್ಮಾನ ಮಾಡಿದರೆ ಏನಾಗ್ತದೆ, ನನ್ನ ಪಾರ್ಟಿಗೆ ಬರ್ತಾನೆ ಅವನು ಶಾಶ್ವತವಾಗಿ ಅಂತೇಳಿದರೆ, ನನ್ನ ಪಾರ್ಟಿಯಲ್ಲಿ ಅರ್ಜುನನಿಗಿಂತಲೂ ಶ್ರೇಷ್ಠರಾದ ಧನುರ್ಧರ ಒಬ್ಬ ಸಿಕ್ಕಿದಾಗ ಆಗಿಬಿಡ್ತದೆ. ಅಂದರೆ ಎಲ್ಲ ಪ್ರಾಬ್ಲಮ್ಸು, ತೊಂದರೆಗಳು ಒಂದೇ ಸಲಕ್ಕೆ ಸಾಲ್ವ್ ಆಗಿಬಿಡ್ತು ಅಂತ ದುರ್ಯೋಧನಿಗೆ ಭಾರಿ ಖುಷಿ. ಹೋಗಿ ಕರ್ಣನಿಗೆ ಕಿರೀಟ ಇಟ್ಟು ಅಂಗದೇಶದ ರಾಜನನ್ನಾಗಿ ಮಾಡಿಬಿಡ್ತಾನೆ. ಸೊ ಆವಾಗ ಏನಾಯಿತು, ಅಂಗದೇಶದ ರಾಜನನ್ನಾಗಿ ಮಾಡಿ ಕರ್ಣನ ಪಟ್ಟಾಭಿಷೇಕ ಆದಾಗ ಕರ್ಣನ ತಂದೆ ಬರ್ತಾರಲ್ಲಿ, ಅಧಿರಥ. ಯಾರು? ಕಾರ್ ಡ್ರೈವರು. ಯಾರ್ದು? ಧೃತರಾಷ್ಟ್ರನದ್ದು. ಸೊ ಕರ್ಣ ಅವರಿಗೆ ಹೋಗಿ ಅಡ್ಡ ಬಿದ್ದು ತಂದೆಗೆ, ಅಂದರೆ ಸಭಾ ಮಧ್ಯಕ್ಕೆ ಹೋಗಿ ಅಡ್ಡ ಬಿದ್ದು ತಂದೆಯನ್ನು ಕರ್ಕೊಂಡು ಬಂದು, ಇವರು ನನ್ನ ತಂದೆ ಅಂತ ಅಂದರೆ ಭಾಳ ಗೌರವದ ಒಂದು ಗೌರವವನ್ನು ಕೊಟ್ಟು ತಂದೆಗೆ ಅಂತೇಳಿದ್ರೆ ಎಲ್ರಿಗೂ ಸಭಾಸದರಿಗೆ ಒಂದು ಕಡೆಯಲ್ಲಿ ಆಶ್ಚರ್ಯ. ಅಂದರೆ ಯಾವ ರೀತಿ ನೋಡಿ ಅಂದರೆ ವಿದ್ಯೆ ಕಲಿತವನು ಈ ಥರ ಇರಬೇಕು, ಮಗನಾದವನು ತಂದೆಯನ್ನು ಈ ರೀತಿ ಸತ್ಕಾರ ಮಾಡಬೇಕು. ನನ್ನ ತಂದೆ ಡ್ರೈವರ್ ಅಂತ ಎಲ್ರಿಗೂ ಗೊತ್ತಾಗ್ತದೆ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಕಳಿಸೋದಲ್ಲ ಅಂತ ತಿಳ್ಕೊಂಡು ಏನಂತ ಹೇಳಿದರೆ, ಈ ರೀತಿಯಲ್ಲಿ ಉತ್ತಮವಾದ ಒಂದು ಸಜ್ಜನರಿಗೆ ಬಹಳ ಖುಷಿಯಾಗುವಂಥ ಒಂದು ಪ್ರಸಂಗ. ಇಷ್ಟಾಗುವಾಗ ಏನಂತ ಹೇಳಿದ್ರೆ, ದುರ್ಯೋಧನನಿಗೆ ಭೀಮನ ಮೇಲೆ, ಭೀಮನಿಗೆ ದುರ್ಯೋಧನನ ಮೇಲೆ ಈಗ ಜಾಸ್ತಿ ಸಿಟ್ಟು ಬರಬೇಕಾದ್ದು ಭೀಮನಿಗೆ. ಯಾಕಂದರೆ ಅವನು ಧರ್ಮದ ಸಂಸ್ಥಾಪನೆಗೆ ನೋಡುವಾಗ ಇವ ಅಧರ್ಮವನ್ನು ತಂದಿಟ್ಟುಬಿಟ್ಟ. ಯಾರು? ದುರ್ಯೋಧನ. ಸೊ ಅವನು ಮಾಡಿದ್ದು ಸೂತಪುತ್ರನಿಗೆ ಅಂಗರಾಜನನ್ನಾಗಿ ಅಭಿಷೇಕ ಮಾಡಿದ್ದು ದೊಡ್ಡ ಅಧರ್ಮ. ಅದು ಅಂದರೆ ಸರಿಯಿಲ್ಲ. ಕ್ಷತ್ರಿಯರು ಯಾವುದನ್ನೂ ಕೂಡ ಮುಫ್ತ್ ಅಂತೇಳಿದರೆ ಧರ್ಮಕ್ಕೆ ತಗೊಳ್ಬಾರ್ದು. ಇಲ್ಲಿ ಕರ್ಣನಿಗೆ ಅಂಗದೇಶದ ರಾಜನನ್ನಾಗಿ ಮಾಡಿದ ದುರ್ಯೋಧನ. ಅಂದರೆ ಕರ್ಣನಿಗೆ ಧರ್ಮಕ್ಕೆ ಸಿಕ್ಕಿದಾಗ ಆಯಿತು. ಕ್ಷತ್ರಿಯರು ಅಂಥದ್ದನ್ನೆಲ್ಲ ಅವರು ಸ್ವೀಕಾರನೇ ಮಾಡಲಿಕ್ಕೆ ಕೂಡುದು. ಅದು ಏನಿದ್ರೂ ಬಾಹುಬಲದಿಂದ ಪೌರುಷದಿಂದ ಸಂಪಾದನೆ ಮಾಡ್ತೇನೆ ಅಂತ ಧರ್ಮಕ್ಕೆ ಕೊಟ್ಟರೆ ತಗೊಳ್ಳೋದು ಬ್ರಾಹ್ಮಣರದು. ಸೊ ಬ್ರಾಹ್ಮಣರ ಥರ ಆಗಬಾರ್ದಲ್ವ. ಸೊ ಎಲ್ಲ ರೀತಿಯಲ್ಲಿ ನೋಡಿದರೂ ಅಧರ್ಮ, ಅದು ಸರಿ ಇಲ್ಲ ಅದು. ಸೊ ಇದನ್ನು ಭೀಮ ಏನು ಮಾಡಿದ, ಅವನು ದುರ್ಯೋಧನನ ಆ ರೀತಿ ಕೆಕ್ಕರಿಸಿ ನೋಡಿದ. ದುರ್ಯೋಧನ ತಟ್ಟಿದ, ಬಾಯಿಲಿ ನಿನ್ನನ್ನು ಬಿಡುವುದಿಲ್ಲ ಅಂತ. ಸೊ ಇಬ್ಬರು ದೊಡ್ಡ ದೊಡ್ಡ ಗದೆ ತಗೊಂಡು ಏನು ಅಂತೇಳಿದರೆ ಯುದ್ಧಕ್ಕೆ ಒಬ್ಬರಿಗೊಬ್ಬರು ಎದುರಾದರು ಅಂತ ಅಲ್ಲಿವರೆಗಾಗಿದೆ. 42ನೇ ಶ್ಲೋಕ ಆಗಿದೆ. 43ನೇ ಶ್ಲೋಕ ವೇಳೆರೆ. ಗುರುಭ್ಯೋ ನಮಃ. ದೇವಾಸುರ ಮನುಷ್ಯಾದಿ ಜಗದೇ ತಚ್ಚರಾಚರಂ ಸರ್ವಂ ತದಾವಿಧಾಭೂತಂ ಭೀಮ ದುರ್ಯೋಧನಾಶ್ರಯಾತ್. 43ನೇ ಶ್ಲೋಕ. ಈ ರೀತಿ ಭೀಮ ಮತ್ತು ದುರ್ಯೋಧನ ಇವರಿಬ್ಬರು ಮುಖಾಮುಖಿ ಆದದನ್ನು ನೋಡಿ ದೇವತೆಗಳು, ಅಸುರರು, ಮನುಷ್ಯರು ಮೊದಲಾದ ಈ ಚೇತನಾತ್ಮಕವಾದ ಎಲ್ಲಾ ಜಗತ್ತು ಭೀಮ ದುರ್ಯೋಧನ ಆಶ್ರಯದಿಂದ 2 ಪ್ರಕಾರದ ತಂಡವಾಯಿತು. ಅಂದ್ರೆ ನಮ್ಮಲ್ಲೀಗ ಆಡಳಿತ ಪಕ್ಷ ವಿರೋಧ ಪಕ್ಷ ಇರೋ ಥರ ಇದನ್ನು ಕೂಡ 2 ಪ್ರಕಾರದ ತಂಡವಾಯಿತು. ದೇವಾಸುರ ಮನುಷ್ಯಾದಿ ಜಗದೇತಚ್ಚರಾಚರಂ ಸರ್ವಂ ತಥಾ ದ್ವಿಧಾ ಭೂತಂ ಭೀಮ ದುರ್ಯೋಧನಾಶ್ರಯಾತ್. ಭೀಮ ಮತ್ತು ದುರ್ಯೋಧನ ಅಂದರೆ ಭೀಕರವಾದ ಕಾಳಗದಲ್ಲಿ ತೊಡಗಿದರು
ಅಂತ ಹೇಳಿದ ಕೂಡಲೇ ಎಲ್ಲರೂ ಕೂಡ, ಅಂದರೆ ಕೆಲವರು ಹೇಳೋದು ಇಲ್ಲ ಇಲ್ಲ ಇದು ಭೀಮ ಸರಿ ಇದ್ದಾನೆ, ನಾನು ಭೀಮ ಮಾಡಿದ್ದು ಸರಿ ಅಂತ. ಇನ್ನೊಬ್ಬರು ಇಲ್ಲ ಇಲ್ಲ ಭೀಮ ಮಾಡಿದ್ದು ತಪ್ಪು, ದುರ್ಯೋಧನ ಮಾಡಿದ್ದು ಸರಿ ಅಂತ. ಅಯ್ಯಯ್ಯೋ, ಈ ಎರಡು ಭಾಗ ಆಗಿತ್ತು. ಹಿಂದೆಂದು ನೋಡಿದರೆ ಹಿಂದೆನೂ ಅಷ್ಟೇ, ಒಬ್ಬರು ಭೀಮ ಸರಿ ಅಂತ ಹೇಳೋದು, ಒಬ್ಬರು ದುರ್ಯೋಧನ ಅಂತ ಹೇಳೋದು. ಸೊ ಏನಾಯಿತು, ಭೀಮ ಸರಿ ಅಂತ ಹೇಳೋರೆಲ್ಲ ಒಟ್ಟಾಗಿ ಬಿಟ್ಟರು, ದುರ್ಯೋಧನ ಸರಿ ಅಂತ ಹೇಳುವವರೆಲ್ಲ ಒಟ್ಟಾಗಿ ಬಿಟ್ಟರು. ಅಂದರೆ ಇಡೀ ಸಭೆ ಎರಡು ಭಾಗ ಆಯಿತು. ಅಂದರೆ ಈ ಭಾಗ ಭೀಮ ಸರಿ ಅಂತ ಹೇಳುವವರು, ಈ ಕಡೆ ದುರ್ಯೋಧನ ಸರಿ ಅಂತ ಹೇಳುವವರು. ದೇವ, ಅಸುರ, ಮನುಷ್ಯ ಅಂತೇಳಿ ಇರುವುದೇ ಮೂರು: ಒಂದು ದೇವತೆಗಳು, ಒಂದು ಮನುಷ್ಯರು, ಒಂದು ರಾಕ್ಷಸರು. ಸೊ ಈ ಮೂರು ಜಾತಿಯವರು ಕೂಡ ಇಡೀ ಜಗತ್ತು ಏತತ್ ಜಗತ್ತು, ಈ ಜಗತ್ತು ಚರಾಚರಂ ಅಂದರೆ ಚಾಲನೆ ಇದ್ದದ್ದು, ಚಾಲನೆ ಇಲ್ಲದ್ದು, ಜಡ ಚೇತನ ಪ್ರತಿಯೊಂದು ಕೂಡ ಎರಡು ಭಾಗ ಆಯಿತು. ಒಂದು ಭಾಗ ಭೀಮ ಸರಿ ಅಂತ ಹೇಳೋದು, ಇನ್ನೊಂದು ಭಾಗ ದುರ್ಯೋಧನ ಸರಿ ಅಂತ ಹೇಳೋದು. ಸೊ ಇದು ಬಹಳ ಕಷ್ಟ ಆಯ್ತಲ್ಲ. ಸರ್ವಂ ತದಾ ದ್ವಿಧಾಭೂತಂ, ಸರ್ವಂ ಎಲ್ಲವೂ ಏನಾಯಿತು, ತದಾ ಆಗ, ದ್ವಿಧಾಭೂತಂ ದ್ವಿಧ, ಏಕಂ ಅಂದರೆ ಒಂದು, ದ್ವೇ ಅಂದರೆ ಎರಡು, ದ್ವಿಧಾ ಅಂದರೆ ಎರಡು ಹೋಳಾಯಿತು. ದ್ವಿಧಾಭೂತಂ ಅಂದರೆ ಎರಡು ಇಬ್ಬಾಗವಾಯಿತು. ಭೀಮ ದುರ್ಯೋಧನಾಶ್ರಯಾತ್, ಒಂದು ಭಾಗ ಭೀಮಾಶ್ರಯ, ಭೀಮನೇ ಸರಿ, ಇನ್ನೊಂದು ದುರ್ಯೋಧನಾಶ್ರಯ ಅಂತೇಳಿದರೆ ದುರ್ಯೋಧನ ಸರಿ ಅಂತ ಹೇಳುವ ಮೂಲಕ ಇಡೀ ಸಭೆ, ಇಡೀ ಜಗತ್ತೇ ಎರಡು ಭಾಗ ಆಯಿತು. ಒಂದು ಭಾಗ ಹೇಳ್ತಾ ಇದೆ ಭೀಮ ಮಾಡಿದ್ದು ಸರಿ, ಇನ್ನೊಂದು ಭಾಗ ಹೇಳ್ತಾ ಇದೆ ದುರ್ಯೋಧನ ಮಾಡಿದ್ದು ಸರಿ. ಸೊ ಭೀಮ ಸರಿ ಅಂತ ಹೇಳುವಂಥವರೆಲ್ಲ ದುರ್ಯೋಧನ ಮಾಡಿದ್ದು ತಪ್ಪು ಅಂತ ಹೇಳೋದು, ದುರ್ಯೋಧನ ಸರಿ ಅಂತ ಹೇಳುವವರೆಲ್ಲ ಭೀಮ ಮಾಡಿದ್ದೇ ತಪ್ಪು ಅಂತ. ಅವ್ರಿಗೆ ಭೀಮ ಮಾಡಿದ್ದೇ ತಪ್ಪು, ಹೌದು ಅವರಿಗೆ ಭೀಮ ಮಾಡಿದ್ದೇ ತಪ್ಪು ಅಂತ ಹೇಳಿದ್ರೆ ಏನು, ಅವರು ದುರ್ಯೋಧನ ಕಡೆಯವರು, ಅವರಿಗೆ ಅದೇ ಅವನು ಮಾಡಿದ್ದೇ ಎಲ್ಲ ಸರಿ, ಇವರು ಮಾಡಿದ್ದು ತಪ್ಪು. ಅಂಥದ್ದು ಈ ಜಗತ್ತಿನಲ್ಲಿ ಬೇಕಾದಷ್ಟು ಆಗ್ತದೆ ಅಂತ ಹೇಳಿದರೆ ನಾನು ಇವ್ರ ಪಾರ್ಟಿ ಅಂತ, ಅಯ್ಯೋ ಅವರು ಮಹಾ ದುಷ್ಟರಲ್ಲ, ನಾನು ಅವ್ರದ್ದೇ ಪಾರ್ಟಿ ಅಂತ, ಅವ್ರದ್ದೇ ಪಾರ್ಟಿ, ಹೀಗೆ ನಡೀತಾ ಇರ್ತದೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ದೇವಾಸುರ ಮನುಷ್ಯಾದಿ, ದೇವತೆಗಳು, ಅಸುರರು, ದೇವ ಅಸುರ, ಮನುಷ್ಯ ಮೊದಲಾದ, ಆದಿ ಅಂದರೆ ಮೊದಲಾದ, ಜಗತ್ತು ಏತತ್ ಚರಾಚರಂ, ಈ ಚೇತನ ಅಚೇತನ ಇಡೀ ಜಗತ್ತು ಭೀಮ ದುರ್ಯೋಧನಾಶ್ರಯಾತ್, ಭೀಮಾಶ್ರಯಾತ್ ದುರ್ಯೋಧನಾಶ್ರಯಾತ್ ಅಂತೇಳಿದರೆ ಭೀಮನ ಪಕ್ಷ ದುರ್ಯೋಧನ ಪಕ್ಷ, ಈ ರೀತಿ ಪಕ್ಷ ವಹಿಸಿ ದ್ವಿಧಾಭೂತಂ ಸರ್ವಂ ತದಾ, ಸರ್ವಂ ಎಲ್ಲವೂ, ತದಾ ಆಗ, ದ್ವಿಧಾಭೂತಂ ಎರಡು ಭಾಗ ಆಯಿತು ಇಡೀ ಪ್ರಪಂಚ ಅನ್ನುವಂಥದ್ದು. ಭೀಮ ದುರ್ಯೋಧನರು ಹಾಗೆ ಪರಸ್ಪರ ಎದುರಾಗುತ್ತಲೇ ದೇವತೆಗಳಿಂದ ಹಿಡಿದು ಮನುಷ್ಯರು ಮೊದಲಾದ, ದೇವತೆಗಳು, ಮನುಷ್ಯರು, ರಾಕ್ಷಸರು, ಚರಾಚರ ಎಲ್ಲ ವಸ್ತುಗಳು, ಪ್ರಾಣಿಗಳು ಎಲ್ಲವೂ ಕೂಡ ಇಡೀ ಜಗತ್ತು ಅಂದರೆ ಒಂದು ಭೀಮನ ಪಕ್ಷ, ಇನ್ನೊಂದು ದುರ್ಯೋಧನ ಪಕ್ಷ, ಹೀಗೆ ಒಬ್ಬೊಬ್ಬರ ಪಕ್ಷವನ್ನು ವಹಿಸಿದ್ದರಿಂದ ಎರಡು ಭಾಗವಾಗಿ ಒಡೆಯಿತು ಜಗತ್ತು. ಇತರರ ಅಸ್ತ್ರ ಪ್ರದರ್ಶನ ಕಾಲದಲ್ಲಿ ಕಾಣಿಸಿಕೊಳ್ಳದಿದ್ದ ಹೊಸ ಸಮಸ್ಯೆ ಈಗ ಉದ್ಭವಿಸಿತು. ಎಲ್ಲಿದ್ನೋ ಏನೋ, ಯಾರು ಈ ಕರ್ಣ ಅಂದರೆ ಅವನು ಹುಟ್ಟಿದ್ದೇ ಒಂದು ಸ್ಪೆಷಲ್, ಅವಳಿಗೆ ಟೆಸ್ಟ್ ಮಾಡಬೇಕಂತಾಯಿತು. ದುರ್ಯೋಧನರು ಕೊಟ್ಟ ಮಂತ್ರ, ದುರ್ವಾಸರು ಕೊಟ್ಟ ಮಂತ್ರ ಇದು ಕೆಲಸ ಮಾಡ್ತದೋ ಇಲ್ಲವೋ ಅಂತ. ಸೊ ಅವಳು ಟೆಸ್ಟ್ ಮಾಡಿದ್ಲು, ಅರೆ ಕೆಲಸ ಮಾಡಿ ಆಯಿತು, ಸೂರ್ಯದೇವರು ಬಂದು ಎದುರು ನಿಂತಾಯಿತು. ಹಾಗೆ ಮಗುವನ್ನು ಕೊಟ್ಟು ಹೋಗಿ ಆಯಿತು. ಅಯ್ಯೋಯ್ಯೋ ಇನ್ನೇನು ಮಾಡೋದು, ಮಗು ಇದು, ನನಗೆ ಮದುವೆ ಆಗಲಿಲ್ಲ ಏನಿಲ್ಲ ಅಂದು ಬೊಬ್ಬೆ ಗುಂತಿದ್ದು, ನಾನೇನು ಮಾಡೋದು, ಈ ಮಗುವನ್ನು ಏನು ಮಾಡೋದು. ಸರಿ, ಒಂದು ಪೆಟ್ಟಿಗೆ ತರಿಸಿ ಆ ಪೆಟ್ಟಿಗೆಯಲ್ಲಿ ಹಾಕಿ ಅದರಲ್ಲೆಲ್ಲ ಆಭರಣವನ್ನು ಇಟ್ಟು ಗಂಗಾ ನದಿಯಲ್ಲಿ ತೆಲ್ಲಿಬಿಟ್ಲು. ಆ ಪೆಟ್ಟಿಗೆ ಸಿಕ್ತು, ಅದಿರತನಿಗೆ ಕರ್ಣ ದೊಡ್ಡದಾಗಿ ಅವನು ವಿದ್ಯಾಭ್ಯಾಸಕ್ಕಂತ ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ. ದ್ರೋಣಾಚಾರ್ಯ ಹೇಳ್ತಾರೆ, ನೀನು ಸೂತಪುತ್ರ, ನಿನಗೆ ನಾನು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕ್ಷತ್ರಿಯರು ಮಾತ್ರ ಏನಂದರೆ ವಿದ್ಯೆ ಕಲಿಬಹುದು ಅಂತ. ಸರಿ, ನೀವು ಆಗೋದಿಲ್ಲ ಹೇಳಿದ್ರಲ್ಲ, ಸರಿ ನಾನು ನಿಮ್ಮ ಗುರುಗಳ ಹತ್ರ ಹೋಗ್ತೇನೆ ಅಂತ ಪರಶುರಾಮಾಚಾರ್ಯ ಹತ್ರ ಹೋಗಿ ಸುಳ್ಳು ಹೇಳಿ ವಿದ್ಯೆ ಕಲಿತು ಆಮೇಲಿಂದ ಭಗವಂತ ಏನು ಮಾಡಿದ, ಒಂದು ದುಂಬಿಗೆ ಆದೇಶ ಕೊಟ್ಟ, ಹೋಗಿ ನನ್ನ ತೊಡೆಯನ್ನು ಏನು ಮಾಡಬೇಕು, ನೀನು ಕೊರೆದು ಬಿಡು ಅಂತ.
ಆ ಯಾರು ಗುರುಗಳು ಕರ್ಣನ ತೊಡೆಯಲ್ಲಿ ಮಲಗಿದ್ದಾರೆ. ತೊಡೆಯನ್ನು ದುಂಬಿ ಬಂದು ದುಂಬಿ ಬಂದು ಅದೇ ದುಂಬಿಯಲ್ಲಿ ಎಲ್ಲ ಪ್ರತಿಯೊಂದು ಭಗವಂತನ ಆಟ, ಪ್ರತಿಯೊಂದು ಭಗವಂತನ ಆಟ. ಈ ಪರಶುರಾಮಾಚಾರ್ಯರಿಗೆ ಏನಂತ ಹೇಳಿದರೆ ಕರ್ಣನ ನಿಜ ಸ್ವರೂಪವನ್ನು ಜಗತ್ತಿಗೆ ತೋರಿಸ್ಬೇಕು, ಅವರಿಗೆ ಎಲ್ಲ ಗೊತ್ತಿದೆ. ಸೊ ಏನು ಮಾಡಿದರು, ದುಂಬಿಯನ್ನು ತರಿಸಿದ್ರು, ತೊಡೆಯನ್ನು ಅದು ಕೊರೆದು ಏನಾಯಿತು ಕೇಳಿದರು, ನೀನು ಯಾರು, ನಾನು ಇಂಥವ, ಮತ್ತು ಯಾಕೆ ಸುಳ್ಳು ಹೇಳಿದ್ದು, ಕೂಡಲೇ ಕೊಟ್ಟರು, ಶಾಪ ಕೊಟ್ಟರು. ಏನು ಹೇಳಿದರು ಅಂತ ಹೇಳಿದರೆ, ನಿನಗೆ ನಾನು ಕಲಿಸಿಕೊಟ್ಟ ವಿದ್ಯೆ ಯಾವಾಗ ನೀನು ಇನ್ನೊಬ್ಬರನ್ನು ಸೋಲಿಸಬೇಕು ಅಂತ ಸ್ಪರ್ಧಿಸುತ್ತೀಯೋ ಆವಾಗ ಮರ್ತು ಹೋಗ್ತದೆ ಅಂತ, ಅಂದರೆ ಕರೆಕ್ಟ್ ಸಮಯದಲ್ಲೇ ಮರ್ತು ಹೋಗ್ತದಂತ ಹೇಳಿಬಿಟ್ರು. ಸರಿ ಆಯಿತು. ಈ ಕರ್ಣ ಇವತ್ತು ಪ್ರದರ್ಶನ ಮಾಡಬೇಕಾ, ಅರ್ಜುನನಿಗಿಂತಲೂ ಮಿಗಿಲಾಗಿ ಪ್ರದರ್ಶನ ಮಾಡಬೇಕಾ? ಯಾಕಂತ ಹೇಳಿದರೆ ಪ್ರದರ್ಶನ ಅಂತೇಳಿದರೆ ಆ ಲೆಕ್ಕದ ಸ್ಪರ್ಧೆ ಅಲ್ಲ, ಇನ್ನೊಬ್ಬರನ್ನು ಸೋಲಿಸಬೇಕು ಅನ್ನುವಂಥ ಸ್ಪರ್ಧೆ ಅಲ್ಲ, ಅದು ಖಾಲಿ ಪ್ರದರ್ಶನ. ಆದ್ದರಿಂದ ಅದು ಅರ್ಜುನನಿಗಿಂತ ಮಿಗಿಲಾಯಿತು. ಅರ್ಜುನ ಯುದ್ಧಕ್ಕೆ ಕರೆದ, ಒಂದು ವೇಳೆ ಯುದ್ಧ ಆಗೋದಿದ್ದರಲ್ಲಿ ಅರ್ಜುನನ್ನು ಸೋಲಿಸಲಿಕ್ಕೆ ಯುದ್ಧ ಮಾಡುವಾಗ ಕಾರಣ ಅವನದು ಏನಾಗ್ತಿತ್ತು, ಪ್ರದರ್ಶನ ವಿಫಲ ಆಗಿಬಿಡ್ತಿತ್ತು. ಯಾವಾಗ ಇನ್ನೊಬ್ಬರನ್ನು ಸೋಲಿಸ್ಲಿಕ್ಕಂತ ಸ್ಪರ್ಧೆ ಮಾಡ್ತಾನೋ ಮಂತ್ರ ಮರ್ತು ಹೋಗ್ತದೆ ಅಂತೇಳಿ. ಸೊ ಅದಕ್ಕೆ ಅಲ್ಲಿ ಆಸ್ಪದ ಇರಲಿಲ್ಲ. ಭಗವಂತ ಎಲ್ಲ ಎಷ್ಟು ಸರಿಯಾಗಿ ಪ್ರತಿಯೊಂದು ನೋಡ್ಕೊಳ್ತಾನೆ ಅಂತ ಹೇಳಿದರೆ ಯಾವುದು ಆ ಕಡೆ ಈ ಕಡೆ ಚಾಚು ತಪ್ಪದೆ. ಭಗವಂತನ ಕಣ್ಣು ತಪ್ಪಿಸಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಎಷ್ಟು ಒಳ್ಳೆಯ ಆಡಳಿತಾಧಿಕಾರಿಗಳು ಇದ್ದರೂ ಕೂಡ ಅವರ ಕಣ್ಣು ತಪ್ಪಿಸ್ಬೋದು, ಆದರೆ ಭಗವಂತನ ಕಣ್ಣು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಅತೀ ಉತ್ತಮವಾದ ಆಡಳಿತ ಭಗವಂತಂದು. ಸೊ ಭಗವಂತ ಪ್ರತಿಯೊಂದು ಚಾಚು ತಪ್ಪದೆ ನೋಡ್ಕೊಳ್ತಾನೆ. ಈಗ ಏನಾಯಿತು ಅಂತ ಹೇಳಿದ್ರೆ ಅವ ಅಂಗದೇಶದ ರಾಜ ಆಗಿ ಆಯಿತು. ಯಾವುದೇ ಯುದ್ಧಕ್ಕೆ ಇನ್ನೇನು ಅವನು ಆಗೋದಿಲ್ಲ, ಅವನು ಸೂತಪುತ್ರ ಅಂತ ಹೇಳಲಿಕ್ಕೆ ಇಲ್ಲ ಅಂತ ಆಗೋಯಿತು. ಸೊ ಅಲ್ಲಿಂದ ಭೀಮನಿಗೆ ಬಹಳ ಸಿಟ್ಟು ಬಂದುಬಿಡ್ತು. ಈ ಸಿಟ್ಟಿಂದನೇ ಆಯಿತು ಭೀಮ ದುರ್ಯೋಧನರು ಒಬ್ರಿಗೊಬ್ಬರು ಎದುರಾದರೂ ಕೊಂದು ಬಿಡ್ತೇನೆ ಅಂತ ಒಬ್ಬರಿಬ್ಬರನ್ನು. ಸೊ ಅಷ್ಟಾಗುವಾಗ ಏನಾಯಿತು, ಕೆಲವರು ಹೇಳೋದು ಭೀಮ ಸರಿ, ಕೆಲವರು ಹೇಳೋದು ದುರ್ಯೋಧನ ಸರಿ ಅಂತ ಇಡೀ ಸಭೆ ಎರಡು ಭಾಗ ಆಯಿತು. ಅಷ್ಟಕ್ಕೆ ನಿಂತಿತ ಅಂತೇಳಿದರೆ ಇಲ್ಲ, ಇಡೀ ಜಗತ್ತಿಗೆ ಹರಡಿಬಿಡ್ತು. ಅಂದರೆ ಆ ಟೈಮಲ್ಲಿ ವಾಟ್ಸಪ್ಪು ಇರಲಿಲ್ಲ, ಟೆಲಿಗ್ರಾಮು ಇರಲಿಲ್ಲ, ಯಾವುದೂ ಇರಲಿಲ್ಲ, ಎಕ್ಸು ಇರಲಿಲ್ಲ, ವೈ ಇರಲಿಲ್ಲ, ಫೇಸ್ಬುಕ್ಕು ಇರಲಿಲ್ಲ. ಆದರೂ ಕೂಡ ಇಡೀ ಜಗತ್ತಿಗೆ ಸುದ್ದಿ ಹರಡಿ ಏನಾಯಿತು, ಈ ಜಗತ್ತು ಎರಡು ಭಾಗ ಆಗಿ ಹೋಯಿತು ಅಂತೇಳಿದರೆ ಒಂದು ಭಾಗ ಹೇಳೋದು ಭೀಮ ಸರಿ ದುರ್ಯೋಧನ ತಪ್ಪು ಅಂತ, ಇನ್ನೊಂದು ಇದು ಹೇಳುವಂಥದ್ದು ದುರ್ಯೋಧನ ಸರಿ ಭೀಮ ತಪ್ಪು ಅಂತ. ಈ ರೀತಿಯಲ್ಲಿ ಈ ಜಗತ್ತು ಅನ್ನುವಂಥದ್ದು ಇಬ್ಬಾಗವಾಗಿ ಹೋಯಿತು. ಅಲ್ಲಿವರೆಗಾಯಿತು. ಸೊ ನೆಕ್ಸ್ಟ್ ಶ್ಲೋಕವೇನಾರೆ, ದೇವಾನುಕೂಲಾಶ್ಚ ಭೀಮಮೇವ ಸಮಾಶ್ರಿತಾಃ ಅಸುರಾಶ್ಚೈವ ದುರ್ಯೋಧನ ಸಮಾಶ್ರಯಾಃ. 44ನೇ ಶ್ಲೋಕ. ಹಾಗಾದರೆ ಈ ಪ್ರಪಂಚದಲ್ಲಿ ಎರಡು ದಂಡ ಆಯಿತು. ಆ ದಂಡದಲ್ಲಿ ಯಾರ್ಯಾರು ಯಾರ ಪಕ್ಷದಲ್ಲಿದ್ದಾರೆ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ದೇವತೆಗಳು ದೇವಭೃತ್ಯರಾದ ಗಂಧರ್ವರು ಕೂಡ ಭೀಮನನ್ನೇ ಆಶ್ರಯಿಸಿದ್ದಾರಂತೆ. ಹಾಗೆ ಅಸುರ ಸಂಬಂಧಿಗಳು ಕೂಡ ದುರ್ಯೋಧನನ್ನು ಆಶ್ರಯಿಸಿದ್ದಾರಂತೆ. ದೇವಾನುಕೂಲಾಶ್ಚ ಭೀಮಮೇವ ಸಮಾಶ್ರಿತಾಃ ಅಸುರಾಶ್ಚೈವ ದುರ್ಯೋಧನ ಸಮಾಶ್ರಯಾಃ. ಸಜ್ಜನರ ಯಾರು, ಅವರ ಒಟ್ಟಿಗೆ ಹೋಗುವವರು ಯಾರಂದರೆ ಸಜ್ಜನರೇ, ದುರ್ಜನರೊಟ್ಟಿಗೆ ಹೋಗುವವರು ಯಾರಂದರೆ ದುರ್ಜನರೇ. ಹಾಗಾದರೆ ಭೀಮನ ಪಕ್ಷ ವಹಿಸಿ ಬಂದವರು ಯಾರು, ಈ ಭಾಗದಲ್ಲಿ ಇರುವವರು ಯಾರು ಅಂತ ಹೇಳಿದರೆ ಎಲ್ಲ ದೇವತೆಗಳು, ಸಜ್ಜನರು, ಒಳ್ಳೆಯವರೆಲ್ಲ ಭೀಮನ ಇದರಲ್ಲಿದ್ದಾರೆ. ಇನ್ನು ಕೆಟ್ಟವರು, ದುಷ್ಟರು, ಪಾಪಿಗಳು, ರಾಕ್ಷಸರು ಎಲ್ಲ ದುರ್ಯೋಧನನ ಕಡೆಯಲ್ಲಿದ್ದಾರೆ. ಸೊ ಇದು ಹಾಗೆ ಆಗೋದು. ಸೊ ದೇವಾಹ ಅಂತೇಳಿದರೆ ದೇವತೆಗಳು, ದೇವಾನುಕೂಲಾಶ್ಚ ದೇವತೆಗಳಿಗೆ ಅನುಕೂಲ ಮಾಡಿಕೊಡುವವರು, ಅಂದರೆ ಯಕ್ಷರು, ಕಿನ್ನರರು, ಗಂಧರ್ವರು ಎಲ್ಲ ಇದ್ದಾರಲ್ವ, ಹಾಡುವವರು ಅಲ್ಲಿ. ಸೊ ಕುಣಿಯುವವರು, ಅಪ್ಸರೆಯರು, ಇವರೆಲ್ಲ ದೇವಾಹ ದೇವತೆಗಳು. ಮತ್ತು ದೇವತೆಗಳ ಸಂಪರ್ಕದಲ್ಲಿ ಇರುವವರು, ದೇವತೆಗಳಿಗೆ ಸಹಾಯ ಮಾಡುವವರು, ದೇವತೆಗಳಿಗೆ ಅನುಕೂಲರಾಗಿರುವವರು, ಗಂಧರ್ವಾದಿಗಳು, ಇವರು ಎಲ್ಲ ಭೀಮಮೇವ ಸಮಾಶ್ರಿತಾಃ ಭೀಮನನ್ನು ಆಶ್ರಯಿಸಿದರು.
ಭೀಮನ ಪಕ್ಷದಲ್ಲಿ ಯಾರಿರೋದು ಅಂತಾಯಿತು. ಇನ್ನು ದುರ್ಯೋಧನನ ಪಕ್ಷದಲ್ಲಿ ಯಾರಿರುವುದು ಅಂತ ಕೇಳಿದರೆ ಅಸುರಾಹ ಅಸುರಾಶ್ಚೈವ. ಅಸುರಾಹ ಅಂದರೆ ದೇವಾನುಕೂಲ ಅಂತ ಇದ್ದಾಗೆ ಅಸುರಾನುಕೂಲಾಹ ಅಂದರೆ ಅಸುರ ರಾಕ್ಷಸರ ಪಕ್ಷಪಾತಿಗಳು. ರಾಕ್ಷಸ ಏನು ಅದೇ ಸ್ವಭಾವದವರು, ದುಷ್ಟ ಸ್ವಭಾವದವರು, ಪಾಪಿಷ್ಠರು ಎಲ್ಲ ದುರ್ಯೋಧನ ಸಮಾಶ್ರಯ. ನಾವು ದುರ್ಯೋಧನನ ಪಾರ್ಟಿ, ನಾವು ಭೀಮನ ವಿರೋಧ. ಯಾಕೆ? ಒಳ್ಳೆಯದಕ್ಕೆ ನಾವು ವಿರೋಧ, ನಾವು ಒಳ್ಳೆಯದಾಗಲಿಕ್ಕೆ ಬಿಡುವುದಿಲ್ಲ ಅಂತ. ಸೊ ದೇವಾನುಕೂಲಾಶ್ಚ ಭೀಮಮೇವ ಸಮಾಶ್ರಿತಾ. ದೇವತೆಗಳು ಒಳ್ಳೆಯವರು ಸಜ್ಜನರೆಲ್ಲ ಭೀಮನ ಪಾರ್ಟಿಗೆ ಹೋದರೆ, ರಾಕ್ಷಸರು ಕೆಟ್ಟವರು ದುಷ್ಟರೆಲ್ಲ ದುರ್ಯೋಧನನ ಪಾರ್ಟಿಗೆ ಬಂದರು. 43ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, 44ನೇ ಶ್ಲೋಕ ಏನು ಹೇಳ್ತಾರೆ ಅಂತ ಹೇಳಿದರೆ, ದೇವತೆಗಳು 43 ಕರೆಕ್ಟಾ? ದೇವತೆಗಳು ದೇವಪಕ್ಷದವರೆಲ್ಲ ಭೀಮನನ್ನೇ ಆಶ್ರಯಿಸಿದರು. ಅಸುರರು ಮತ್ತು ಅವರ ಕಡೆಯವರು ಅಸುರಾಹ ಅಸುರಾಶ್ಚೈವ, ಅಸುರರ ಕಡೆಯವರು ದೇವತೆಗಳು, ದೇವತೆಗಳಿಗೆ ಅನುಕೂಲರಾಗಿರುವಂಥ ಯಾರು ಗಂಧರ್ವಾದಿಗಳು, ಅವರೆಲ್ಲ ಒಳ್ಳೆಯವರೆಲ್ಲ ಭೀಮನನ್ನು ಆಶ್ರಯಿಸಿದರೆ, ಕೆಟ್ಟವರೆಲ್ಲ ದುಷ್ಟರೆಲ್ಲ ದುರ್ಯೋಧನನ್ನು ಅವಲಂಬಿಸಿದರು. ಸಾತ್ವಿಕರು ಭೀಮ ಪಕ್ಷವನ್ನು, ತಾಮಸರು ದುರ್ಯೋಧನನ ಪಕ್ಷವನ್ನು ವಹಿಸಿದರು ಎಂದು ಅರ್ಥ. ಅಲ್ಲಿಗೆ 43ನೇದ್ದಾಯಿತು. 44ನೇದ್ದು. ಸೊ ನೆಕ್ಸ್ಟ್ ಶ್ಲೋಕವೆಲ್ಲರೇ ದೇವಾನುಕೂಲ ಅಲ್ಲ, ಅದಾಯ್ತು. ವಿಧಾಭೂತ ಮನುಷ್ಯಾಶ್ಚ ದೇವಾಸುರ ವಿಭೇದತಃ ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೇತಿ ಚ. 45ನೇ ಶ್ಲೋಕ. ದೇವತೆಗಳು ಅಸುರರು ಇವರ ಸ್ವಭಾವಕ್ಕನುಸಾರವಾಗಿ ಎರಡು ಪ್ರಕಾರದ ಮನುಷ್ಯರು ಕೂಡ ಮಹತ್ತಾದ ಭುಜಗಳುಳ್ಳ ಭೀಮನೇ ನಿನಗೆ ಜಯವಾಗಲಿ, ದುರ್ಯೋಧನೇ ನಿನಗೆ ಜಯವಾಗಲಿ ಅಂತ ಜಯಕಾರವನ್ನು ಮಾಡಿದರು. ದ್ವಿಧಾ ಭೂತ ಮಾನುಷಾಶ್ಚ ದೇವಾಸುರ ವಿಭೇದತಃ ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೇತಿ ಚ, ಜಯ ದುರ್ಯೋಧನ ಇತಿ ಚ. ಸೊ ದ್ವಿಧಾ ಭೂತ ಮಾನುಷಾಶ್ಚ ದೇವ ಅಸುರ ವಿಭೇದತಃ. ಈಗ ಎರಡು ಗುಂಪಾಯಿತು ಅಂತ ಹೇಳಿದ್ವಿ. ಸೊ ಮನುಷ್ಯರು, ಮನುಷ್ಯರಲ್ಲಿ ಕೂಡ ಸಜ್ಜನರಿದ್ದಾರೆ, ದುರ್ಜನರಿದ್ದಾರೆ. ಸಜ್ಜನರೆಲ್ಲ ಭೀಮನ ಪಾರ್ಟಿ, ದುರ್ಜನರೆಲ್ಲ ದುರ್ಯೋಧನ ಪಾರ್ಟಿ. ಇನ್ನು ರಾಕ್ಷಸರಲ್ಲಿ ಎಲ್ಲಿಯೋ ಒಬ್ಬರೋ ಇಬ್ಬರು ಒಳ್ಳೆಯವರು ಸಿಗ್ತಾರೆ, ಅವರೆಲ್ಲ ಭೀಮನ ಪಾರ್ಟಿಗಿದ್ದಾರೆ. ಉಳಿದವರೆಲ್ಲ ಕೆಟ್ಟವರೆಲ್ಲ ಹೋಗಿ ಅವರೆಲ್ಲ ದುರ್ಯೋಧನ ಪಾರ್ಟಿಯಲ್ಲಿದ್ದಾರೆ. ಆಯ್ತಲ್ಲ. ಸೊ ದೇವತೆಗಳದ್ದಾಯಿತು, ರಾಕ್ಷಸರಾಯಿತು, ಮನುಷ್ಯರದ್ದಾಯಿತು. ದೇವತೆಗಳು ಹೆಚ್ಚಿನ ಎಲ್ಲ ದೇವತೆಗಳು ಅಂತ ಇಟ್ಕೊಳ್ಳಿ, ಅವರೆಲ್ಲ ಭೀಮನ ಪಾರ್ಟಿ. ಸೊ ಹಾಗಾದರೆ ಏನಂತ ಹೇಳಿದರೆ, ಸಜ್ಜನರೆಲ್ಲ ಭೀಮನ ಪಾರ್ಟಿ, ದುರ್ಜನರೆಲ್ಲ ಈ ದುರ್ಯೋಧನನ ಆಶ್ರಯದಲ್ಲಿ. ಹೀಗೆ ತಮ್ಮ ತಮ್ಮ ಸ್ವಭಾವಗಳಿಗೆ ಅನುಸಾರವಾಗಿ ದೇವಾಸುರ, ದೇವ ಅಸುರ, ಮನುಷ್ಯ ಎಲ್ಲ ಈ ಮೂರು ದೇವರ ಜಾತಿ, ಮನುಷ್ಯ ಜಾತಿ, ರಾಕ್ಷಸರ ಜಾತಿ ಇದೆಲ್ಲ ಏನಾಯಿತು? ವಿಭೇದತಃ ಎರಡು ಗುಂಪಾಯಿತು. ದ್ವಿಧಾಭೂತ ಅಂದರೆ ಇಬ್ಬಾಗವಾಯಿತು. ಆಮೇಲೆ ಇಬ್ಬಾಗಾಯಿತು. ಆಮೇಲಿಂದ ಏನಂತ ಹೇಳಿದರೆ, ದೇವತೆಗಳ ಅಂತೇಳಿದರೆ ಸಜ್ಜನರ ಗುಂಪು ಯಾವುದು ಭೀಮನನ್ನೇ ಸರಿ ಅಂತ ಭೀಮನನ್ನು ಆಶ್ರಯಿಸಿದ್ದಾರೋ ಜಯ ಭೀಮ ಅಂತೇಳಿ. ಜಯ ಭೀಮ ಮಹಾಬಾಹು ಉಳ್ಳ, ಅತ್ಯಂತ ಬಲಿಷ್ಠನಾದ, ಅತ್ಯಂತ ಜ್ಞಾನವುಳ್ಳ, ಸೊ ಅತ್ಯಂತ ವಿವೇಕಪೂರ್ಣನಾದ ಯಾರು ಭೀಮಸೇನ ಯಾರಿದ್ದಾನೋ, ನಾವು ಅವನ ಪಾರ್ಟಿ ಜಯ ಭೀಮ ಅಂತ ಘೋಷಣೆ ಹಾಕ್ಲಿಕ್ಕೆ ಶುರು ಮಾಡಿದರು. ಅಂದರೆ ಭೀಮನ ಪಾರ್ಟಿಯಲ್ಲಿ ತಾವು ಅಂತ ಪ್ರಕಟಗೊಳಿಸಿದರು. ಹಾಗೆ ಅವರು ಬಿಡ್ತಾರ, ಇವರು ಎಷ್ಟು ಜೋರಾಗಿ ಬೊಬ್ಬೆ ಹೊಡೆದಿದ್ದಾರೋ ಅದಕ್ಕಿಂತ ಜಾಸ್ತಿ ಬೊಬ್ಬೆ ರಾಕ್ಷಸರು ತಾನೆ. ಇವ್ರ ಬೊಬ್ಬೆಗಿಂತ ಅವ್ರ ಬೊಬ್ಬೆ ಜಾಸ್ತಿ ಇರ್ತದೆ. ಸೊ ಅವರು ಬೊಬ್ಬೆ ಹೊಡೆದರು. ಏನಂತ? ಜಯ ಭೀಮ ಅಂತ ಹೇಳೋದು ಯಾರಿಗೂ ಕೇಳಲಿಲ್ಲ. ಆಮೇಲೆ ಕೇಳಿದ್ದೇನೆಂದರೆ ಜಯ ದುರ್ಯೋಧನ. ಅಲ್ಲಿ ಇವರು ಜಯ ಭೀಮ ಅಂತ ಹೇಳ್ತಿದ್ರಲ್ಲ, ಇವರು ಹೇಳೋದು ಎಷ್ಟು ಅಂದರೆ ಇವರ ಬೊಬ್ಬೆಗಿಂತ ಅವ್ರ ಬೊಬ್ಬೆ ಜೋರಾಗಿಬಿಟ್ಟಿದೆ. ಆದ್ದರಿಂದ ಇವರು ಹೇಳಿದ್ದು ಯಾರಿಗೂ ಕೇಳ್ತಾ ಇಲ್ಲ, ಅವ್ರು ಹೇಳಿದ್ದೇ ಕೇಳ್ತದೆ. ಏನಂದರೆ ಜಯ ದುರ್ಯೋಧನ ಇತಿ ಚ,
ಜಯ ದುರ್ಯೋಧನ ಜಯ ದುರ್ಯೋಧನ ಜಯ ದುರ್ಯೋಧನ ಅದನ್ನೇ ಹೇಳ್ತಾ ಬೊಬ್ಬೆ ಹಾಕ್ತಾ ಇದ್ದಾರೆ. ಈ 44ನೇ ಶ್ಲೋಕಕ್ಕೆ ಏನು ಹೇಳ್ತಾರಂದರೆ, ದೇವತೆಗಳು ಅಸುರರು ಏನು ಮಾಡಿದರು, ಏನು ಇದು ಮಾಡಿದರು, ಮನುಷ್ಯರು ಸಹ, ದೇವತೆಗಳು, ಮನುಷ್ಯರು, ರಾಕ್ಷಸರು ಎಲ್ಲರೂ ಕೂಡ ಮಹಾಬಾಹು ಅಂದರೆ ಯಾರೆಲ್ಲ ಭೀಮಸೇನನ ಸಜ್ಜನರು ಭೀಮಸೇನ ಪಕ್ಷದಲ್ಲಿದ್ದಾರೋ, ಭೀಮಸೇನ ನಿನಗೆ ಜಯವಾಗಲಿ ಅಂತ ತಮ್ಮ ದೈವ ಸ್ವಭಾವಕ್ಕೆ ಅನುಗುಣವಾಗಿ ಏನು ಮಾಡಿದರು, ಗುಂಪು ಆಗಿಬಿಟ್ಟು ಏನು ಮಾಡಿದರು, ಘೋಷಣೆ ಮಾಡಿದರು, ಜಯ ಘೋಷಣೆ ಮಾಡಿದರು. ಆಗ ಪಾಪಿಷ್ಠರ ಗುಂಪಿನಲ್ಲಿ ದುರ್ಯೋಧನನ ಆಶ್ರಯಿಸಿರುವಂಥವರು, ಆ ದುರ್ಯೋಧನ ನಿನಗೆ ಜಯವಾಗಲಿ ಅಂತೇಳಿ. ಸೊ ಜಯ ಭೀಮ ಮಹಾಬಾಹೋ. ಸೊ ಮಹಾಬಾಹೋ ಅಂತ ಭೀಮನಿಗೆ ಹೇಳಿದರೆ, ಇವರು ದುರ್ಯೋಧನಿಗೆ ಮಹಾಬಾಹು ಅಂತಾರೆ. ನಿಮ್ಮ ಭೀಮ ಮಹಾಬಾಹು ಅಲ್ಲ, ನಮ್ಮ ದುರ್ಯೋಧನ ಮಹಾಬಾಹು ಅಂತ. ಸೊ ಅವರು ಮಹಾಬಾಹು ಅಂತ ಅವನಿಗೆ ಹೇಳಿದರೆ, ಇವರು ಮಹಾಬಾಹು ಅಂತ ಇವನಿಗೆ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಮಹಾಬಾಹು ದುರ್ಯೋಧನ ನಿನಗೆ ಜಯವಾಗಲಿ ಅಂತ ತಮ್ಮ ಅಸುರ ಸ್ವಭಾವಕ್ಕೆ ಅನುಗುಣವಾಗಿ ಈ ಅಸುರ ಗುಂಪಿನಲ್ಲಿರುವಂಥ ದುರ್ಯೋಧನನ ಗುಂಪು ಬೊಬ್ಬೆ ಹೊಡೆಯಿತು. ಹೀಗೆ 2 ಗುಂಪುಗಳು ಆಗಿ ಬೊಬ್ಬೆ ಹೊಡಿತಾ ಇರುವಾಗ ಮುಂದೇನಾಯಿತು ಅಂತ ನೋಡುವ ವೇಲರೆ. ಹುಂಕಾರಶ್ಚೈವ ಹುಂಕಾರಾಂಶ್ಚೈವ ಫಟ್ಕಾರಾಂಶ್ಚಕ್ರುರ್ದೇವಾಸುರಾ ಅಪಿ ದೃಷ್ಟ್ವಾ ಜಗತ್ಸು ಸಂರಬ್ಧಂ ದ್ರೋಣೋತ ದ್ವಿಜಸತ್ತಮಃ. 46ನೇ ಶ್ಲೋಕ. ಇವಾಗ ದೇವತೆಗಳು ಅಸುರರು ಅವರವರ ಸ್ವಭಾವಕ್ಕನುಗುಣವಾಗಿ ಭೀಮ ಹಾಗೂ ದುರ್ಯೋಧನ ಪಕ್ಷಕ್ಕೆ ಸೇರಿದ್ದಾರೆ. ಮುಂದಕ್ಕೆ ದೇವತೆಗಳು ಅಸುರರು ಕೂಡ ಪರಸ್ಪರ ಸ್ಪರ್ಧೆಗಿಳಿದಿರುವ ಭೀಮ ದುರ್ಯೋಧನರಿಗೆ ಉತ್ಸಾಹವನ್ನು ತುಂಬುವುದಕ್ಕೋಸ್ಕರ ಹುಂಕಾರಗಳನ್ನು, ಫಟ್ಕಾರಗಳನ್ನು ಅಂದರೆ ಭಲೆ ಭೀಮ, ಭಲೆ ದುರ್ಯೋಧನ, ಭಲೆ ಬೇಷ್ ಅಂತ ಅವರನ್ನು ಪ್ರೋತ್ಸಾಹ ಮಾಡಿದರು. ಆಮೇಲೆ ಬ್ರಾಹ್ಮಣ ಶ್ರೇಷ್ಠರಾದ ದ್ರೋಣಾಚಾರ್ಯರು ಉದ್ವೇಗಯುಕ್ತವಾದ ಇದನ್ನು ನೋಡಿದರು. ಹುಂಕಾರಾಂಶ್ಚೈವ ಭಿಟ್ಕಾರ ಭಿಟ್ಕಾರಾನ್ ಫಟ್ಕಾರಾನ್. ಸೊ ಹೀಗೆ ಭಿಟ್ಕಾರ ಫಟ್ಕಾರ ಹೇಗಿದ್ದರೂ ಹೇಳ್ಬೋದು. ಸೊ ಭಿಟ್ಕಾರಾನ್ ಫಟ್ಕಾರಾನ್ ಚಕ್ರುಹು ದೇವಾಸುರ ಅಪಿ ದೃಷ್ಟ್ವಾ ಜಗತ್ಸುರ ಸಂರಬ್ಧಂ ದ್ರೋಣೋಥ ದ್ವಿಜಸತ್ತಮಃ. ಹುಂಕಾರ ಅಂತ ಹೇಳಿದ್ರೆ ಗಲಾಟೆ, ಭೀಮ ಜಯವಾಗಲಿ, ದುರ್ಯೋಧನ ಜಯವಾಗಲಿ ಅಂತ ಹೇಳುವಾಗ ಹ್ಞೂ ಅಂತ ದೇವತೆಗಳೆಲ್ಲ ಸಜ್ಜನರೆಲ್ಲ ಹ್ಞೂ ಅಂತ, ಹ್ಞೂ ಅಂದ್ರೇನು, ಭೀಮಸೇನಿಗೆ ಜಯವಾಗಲಿ ಹ್ಞೂ ಅಂತ ಇವ್ರದ್ದು ಸೌಂಡ್ ಬಂದರೆ ಆ ಕಡೆಯಿಂದ ದುರ್ಯೋಧನಿಗೆ ಜಯವಾಗಲಿ, ಜೈ ದುರ್ಯೋಧನ ಅಂತ ಹೇಳ್ಕೊಂಡು ಹೇಳುವವರೆಲ್ಲ ಫಟ್ಕಾರ ಅಂತ ಹೇಳಿದ್ರೆ ಆ ಫಾ ಫಿ ಭೂ ಭೀ ಅಂತ ಹೇಳ್ಕೊಂಡು ಏನು ಅದು ಆ ಜೋರು ಗಲಾಟೆಯಲ್ಲಿ ಎಲ್ಲ ಸೌಂಡ್ ನಿಮಗೆ ಗೊತ್ತಾಗ್ತದೆ. ಗಲಾಟೆದ್ದು ಎಲ್ಲ ಗಲಾಟೆ ಎಲ್ಲ ಬರ್ತಾ ಇದೆಯಲ್ಲ, ಸೊ ಆ ಗಲಾಟೆಯನ್ನು ಸರಿಯಾಗಿ ನೋಡಿಕೊಂಡ್ರೆ ಏನೆಲ್ಲ ಸೌಂಡ್ ಬರ್ತದೆ ಅಂತ ಗೊತ್ತಾಗ್ತದೆ. ಅದಕ್ಕೆ ದೇವತೆಗಳದ್ದು ಹುಂಕಾರ ಅಂತ ಆದರೆ ರಾಕ್ಷಸರದ್ದು ದುರ್ಜನರದ್ದು ಫಟ್ಕಾರ ಚಕ್ರುಹು ಮಾಡಿದರು. ಯಾರು? ದೇವಾಸುರ ಅಪಿ, ದೇವತೆಗಳು ಅಸುರರು. ಯಾಕಂದರೆ ಮನುಷ್ಯರು ಎಡಪಿಡಂಗಿಗಳು. ಸೊ ಮನುಷ್ಯರು ಅರ್ಧ ದೇವತೆಗಳು ಒಟ್ಟಿಗಿದ್ದಾರೆ, ಅಂದರೆ ಅರ್ಧಕ್ಕಿಂತ ಕಡಿಮೆ, ಅರ್ಧಕ್ಕಿಂತ ಜಾಸ್ತಿ ದುರ್ಯೋಧನ ಒಟ್ಟಿಗಿದ್ದಾರೆ ಅಂತ ಹೇಳಿದರೆ ಮನುಷ್ಯರಲ್ಲಿ ದುರ್ಜನರು ಜಾಸ್ತಿ, ಸಜ್ಜನರು ಕಡಿಮೆ ಅಂತ ಇಟ್ಕೊಂಡ್ರೆ ಏನಾಯಿತು, ದೇವತೆಗಳದ್ದು ಗುಂಪು ಮತ್ತು ರಾಕ್ಷಸರದ್ದು ಗುಂಪು ಅಂತ ಆಯ್ತು. ಈಗ ಅದು ಫೈನಲಿ ದೇವತೆಗಳ ಗುಂಪು, ರಾಕ್ಷಸರ ಗುಂಪು. ಸೊ ಈ ಒಳ್ಳೆ ಮನುಷ್ಯರು ಎಲ್ಲ ಸಜ್ಜನರು ದೇವತೆಗಳ ಗುಂಪಲ್ಲಿದ್ದಾರೆ. ಇನ್ನು ದುರ್ಜನರು ಅಂತೇಳಿದರೆ ದುರ್ಜನ ಮನುಷ್ಯರು ಅವರು ದುರ್ಯೋಧನ ಗುಂಪಲ್ಲಿದ್ದಾರೆ. ಹೀಗೆ ದೇವ ಅಸುರ ಅಂದರೆ ಸಜ್ಜನರ ಗುಂಪು, ದುರ್ಜನರ ಗುಂಪು, ಈ ರೀತಿ ಆಗಿಬಿಟ್ಟು ಗಲಾಟೆ, ಗರ್ಜನೆ, ಹುಂಕಾರ, ಫಟ್ಕಾರ ನಡೀತಾ ಇರುವಾಗ ಏನಾಯಿತು, ಎಲ್ರಿಗೂ ರೋಷವೇ, ಯಾರಿಗೂ ರೋಷ ಕಮ್ಮಿ ಇಲ್ಲ. ಭೀಮನ ಪಾರ್ಟಿಗೂ ರೋಷ ಕಮ್ಮಿ ಇಲ್ಲ, ದುರ್ಯೋಧನ ಪಾರ್ಟಿಗೂ ರೋಷ ಕಮ್ಮಿ ಇಲ್ಲ ಅಂತ ಇವರು ಅಂದರೆ ಅವರು ಫೇ ಅಂತ ಹೇಳ್ತಾ ಇದ್ದಾರೆ, ಯಾರು? ದುರ್ಯೋಧನ ಕಡೆಯವರು. ಸೊ ಈ ರೀತಿಯಲ್ಲಿ ಏನಂತ ಹೇಳಿದರೆ ಯಾರು ಏನು ಹೇಳ್ತಾ ಇದ್ದಾರೋ ಅವರಿಗೆ ಇರಪ್ಪುರ ಇಲ್ಲ ಅಂತ, ನಮ್ಮ ಎಲ್ಲ ಒಂದು ಲೋಕಲ್ ಲ್ಯಾಂಗ್ವೇಜ್ ಅದು, ಇರಪ್ಪುರ ಇಲ್ಲ ಅಂತ. ಅಂದರೆ ಏನು ಹೇಳ್ತಾರೋ ಆ ಮಾಬ್ ಮೆಂಟ್ಯಾಲಿಟಿಯಲ್ಲಿ
ಯಾವುದು ಸರಿ ಯಾವುದು ತಪ್ಪು ಏನೂ ಗೊತ್ತಾಗೋದಿಲ್ಲ. ಹೊಡಿ ಬಡಿ ಅಂತ ಅಷ್ಟೇ ಗೊತ್ತಾಗೋದು. ಸೊ ಇಂಥದ್ದು ಶುರುವಾಯಿತು, ಹೊಡಿ ಬಡಿ ಅಂತ ತೆಗೆದು ಕೊಂದು ಬಿಡವನನ್ನು ಬಿಡಬೇಡ ಅಂತಕೊಂಡು ಈ ರೀತಿ ಅವ್ರು ಇವರನ್ನು ಕೊಲ್ಲಬೇಕಂತ, ಇವರು ಅವರನ್ನು ಕೊಲ್ಲಬೇಕಂತ ಒಬ್ಬರೊಬ್ಬರು ಸ್ಟೇಜಿನ ಮೇಲೆ ದುರ್ಯೋಧನ ಭೀಮ ಅಂತ ಆದರೆ ಸ್ಟೇಜಿನ ಕೆಳಗಿಂದ ಇಲ್ಲಿ 10,000 ಜನ ಇದ್ದಾರೆ, ಆ ಕಡೆ 10,000 ಜನ ಇದ್ದಾರೆ. ಈ ರೀತಿ ಇದು ಯುದ್ಧದ ರೀತಿಯಲ್ಲಿ ಆಗ್ತಾ ಇದೆ ಅಂತ. ಇದನ್ನು ದ್ರೋಣ ಗುರುಗಳು ಏನಿದು, ಇದು ಪ್ರದರ್ಶನ, ಅಸ್ತ್ರಶಸ್ತ್ರ ಪ್ರದರ್ಶನಕ್ಕಾಗಿ ಮಾಡಿದ ಸಭೆ. ಈ ಪ್ರದರ್ಶನ ಹೋಗಿ ನಿಜವಾದ ಯುದ್ಧ ಆಗೋದ ಇದು ಎಷ್ಟಕ್ಕೂ ಸರಿಯಲ್ಲ ಅಂತೇಳಿಬಿಟ್ಟು ಗುರುಗಳು ದ್ರೋಣ ಅಥ ದ್ವಿಜಸತ್ತಮ, ಬ್ರಾಹ್ಮಣರಲ್ಲಿ ಅತ್ಯಂತ ಉತ್ತಮರಾದ ದ್ರೋಣಾಚಾರ್ಯರು, ದೃಷ್ಟ್ವಾ ಜಗತ್ ಸುಸಂರಬ್ಧಂ, ಈ ಜಗತ್ತನ್ನು ಸುಸಂರಬ್ಧಂ ನಿನ್ನೆ ಬಂದಿದೆ. ಸುಸಂರಬ್ಧಂ ಅಂದರೆ ಬಹಳ ಕೋಪದಿಂದ ಏನಾಗ್ತದೆ, ನಡುಗುತ್ತಾ ಇದ್ದಾರೆ, ಎರಡೂ ಕಡೆಯಲ್ಲಿ ಕೋಪ ನೆತ್ತಿಗೇರಿದೆ. ಅಂತಹ ಸುರಬ್ಧಂ ಅಂತೇಳಿದ್ರೆ ಚಾರ್ಜಡ್ ಅಟ್ಮಾಸ್ಫಿಯರ್ ಅಂತೇಳಿದ್ರೆ ಏನು, ಅಲ್ಲಿಯೂ ರಕ್ತ ಕುದೀತಾ ಇದೆ, ಈ ಕಡೆಯೂ ರಕ್ತ ಕುದೀತಾ ಇದೆ. ದ್ರೋಣಾಚಾರ್ಯ ಯೋಚನೆ ಮಾಡ್ತಾರೆ, ಸ್ವಲ್ಪ ಹೊತ್ತು ಇನ್ನು ಮುಂದೆ ಹೋದರೆ ಏನೂ ಆಗ್ಬೋದಿಲ್ಲಿ ಅಂತೇಳಿಬಿಟ್ಟು ದ್ರೋಣಾಥ ದ್ವಿಜಸತ್ತಮಃ ಸುಸಂರಬ್ಧಂ ಜಗತ್, ಕೋಪದಿಂದ ಉರಿಯುತ್ತಾ ಇರುವಂಥ ಈ ಜಗತ್ತನ್ನು ಎರಡು ವಿಭಾಗವಾಗಿ ಒಬ್ಬರಿಗೊಬ್ಬರು ಕೈ ಮೇಲೆ ಮಾಡಿಕೊಂಡು, ತೊಡೆ ತಟ್ಟಿಕೊಂಡು, ಭುಜ ತಟ್ಟಿಕೊಂಡು ಹೂಂಕರಿಸುತ್ತಾ ಇದು ಏನಿದು ಅಂತೇಳಿಬಿಟ್ಟು ದೃಷ್ಟ್ವಾ, ಇದನ್ನು ನೋಡಿ ಏನು ಮಾಡುವುದು ಈಗ, ದೃಷ್ಟ್ವಾ ದ್ರೋಣಾಚಾರ್ಯರು ಏನು ಮಾಡಿದರು ಅಂತ ಅದನ್ನು ನಾಳೆಗೆ ಇಟ್ಕೊಳ್ಳುವ. ಇಲ್ಲಿ ಇವತ್ತಿಗೆ ಇಷ್ಟೇ ನಿಲ್ಲಿಸ್ಕೊಳ್ಳೋಣ. ದ್ರೋಣಾಚಾರ್ಯರು ಬಂದು ಈಗ ಇದನ್ನು ನಿಲ್ಲಿಸಬೇಕು, ಈ ಹುಂಕಾರ ಫಟ್ಕಾರ, ಈ ಭುಜ ತಟ್ಟುವುದು, ಈ ಕೋಪ ಏರಿರುವಂಥದ್ದು ಅಂತೇಳಿದರೆ ಅವರನ್ನು ಇವ್ರು ಕೊಲ್ಲಬೇಕಂತ ಅವ್ರು ಕೊಲ್ಲಬೇಕಂತ ಈ ನೆಕ್ಸ್ಟ್ ಮೊಮೆಂಟು ಏನೂ ಆಗ್ಬೋದು, ಆದರೆ ಆಗಲಿಕ್ಕೆ ಬಿಡಬಾರ್ದು ಅಂತ ಗುರುಗಳು ಬಂದು ಇದನ್ನು ತಡೀತಾರಾ ಏನು ಮಾಡ್ತಾರಂತ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ.